ಅಲ್ಲ ಸರೋಜಕ್ಕ, ನೀವು ನಮ್ಮ ಮನೆ ಹತ್ರ ಬಂದು ಏನು ಮಾಡ್ತಿದ್ರಕ್ಕ? ಏನು ನನ್ನ ಹೆಂಡತಿ ಹತ್ರ ಏನು ಮಾತಾಡ್ತಿದ್ರಿ ನೀವು? ಅವಳೇನಂದ್ಲು? ಚಂದ್ರು, ನಿನ್ನ ಜೀವನದಲ್ಲಿ ಇಂಥ ಮೋಸ ವಂಚನೆ ದ್ರೋಹ ಆಗುತ್ತಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೋಗಿ ಹೋಗಿ ನಿನ್ನಂಥ ಅಮಾಯಕನಿಗೆ ಇಂಥ ದ್ರೋಹ ಆಗಬಾರ್ದಾಗಿತ್ತು ಕಣಪ್ಪ. ಆಗೋಗ್ಬಿಟ್ಟತ್ತೆ, ಏನು ಮಾಡೋಕ್ಕಾಗಲ್ಲ. ಏ ಬೇಬಕ್ಕ, ಅಂಥದ್ದು ಏನಾತೀಗ ಆಗಬಾರ್ದು? ಏನೇನೋ ಮಾತಾಡ್ತೀವ, ಏನಾಗೈತಿ ಈಗ ಅಂತಂದು ನನಗೆ? ಚಂದ್ರು, ನೀನು ಹೇಳ್ತೀನಿ ನೋಡ ಒಂದ್ಸರಿ, ಎಷ್ಟು ಚಂದ ಉಂಟು ನೋಡ ನೋಡ, ಅಲ್ಲಿ ನೋಡ ನೀನು ಹೇಳ್ತೀನ. ಅಯ್ಯೋ ಬರ್ರಿ ಒಳಗೆ ಹೋಗೋಣ, ಟೀ ಮಾಡಕ್ಕೆ ಇಟ್ಟಿದ್ದೀನಿ, ನೀವೆಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಬರ್ರಿ ಒಳಗೆ ಹೋಗೋಣ. ಏ ತಡಿಯೇ ಒಂದು ನಿಮಿಷ, ಈ ಅಕ್ಕ ಏನೋ ಆಗಬಾರ್ದಾಗಿತ್ತೇನೋ ನಂಗೆ ಆಗ್ಲಿಂದ ಒಯ್ಕಿನ ಕತ್ತಿದ್ದಾಳೆ, ಅದೇನು ಕೇಳೋಣ? ಏನೋ ತಿಂಡಿನೂ ಮಾಡ್ಬೇಕ? ಬಿಡ್ರಿ, ಇಷ್ಟೊತ್ನಾಗ ಏನು ತಿಂಡಿ ಮಾಡೋದು? ಟೀಗಿ ಕುಡ್ದು ಹೋಗ್ತಾರೆ, ಬಂದವ್ರಿಗೆಲ್ಲ ತಿಂಡಿ ಮಾಡ್ಕೊಂಡು ಕುತ್ಕೊಳಕಾಕತ್ತೆ. ಇದನ್ನ ಕಣಪ್ಪ ಚಂದ್ರು, ನಾವು ಆಗ್ಲಿಂದ ಹೇಳ್ತಿರೋದು. ನೋಡು, ನೀನು ಹೇಳ್ತೀನಿ ಒಂದ್ಸರಿ, ನೀನು ಕಿವಿಯಾರೆ ಕಣ್ಣಾರೆ ಎಲ್ಲ ಕೇಳಿಸ್ಕೊಂಡು ನೋಡಪ್ಪ. ಏ ಶಶಿ, ನಾನು ಹೇಳಿದ್ದು ತಿಂಡಿ ಮಾಡೋಂತಲ್ಲ, ಅವಕ್ಕ ಬೇಬಕ್ಕ ಏನೇನೋ ಹೇಳ್ತಾ ಇದ್ದಾಳೆ, ತಡಿ ಒಂದು ನಿಮಿಷ. ಅದ್ನೇ ಕಣ್ರಿ ನಾನು ಹೇಳಿದ್ದು, ಟೀ ಕುಡ್ದು ಹೋಗ್ತಾರೆ. ಅಯ್ಯೋ, ಈಗ ಒಳಗೆ ಬರ್ತೀರಾ, ನಾನು ಹೋಗೋಣ. ಲೇ ಶಶಿ, ನಿನಗೆ ಕಿವಿ ಕಿವಿ ಕೇಳವಲ್ದ? ಯಾಕೆ ಹಿಂಗೆ ಮಾತಾಡ್ತೀಯ? ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತಿದೀಯಲ್ಲಿ. ಏನೋ ನಿಮ್ಮಮ್ಮ ನಿಮ್ಮಪ್ಪ ಬರ್ತಾ ಇದಾರ? ಹೌದಾ, ಯಾವಾಗ? ಅಲ್ಲ ಕಣೆ ಶಶಿ, ನಾನು ಹೇಳಿದ್ದು ಟೀ ಮಾಡು ಅಂತನೂ ಅಲ್ಲ, ನಮ್ಮಮ್ಮ ನಮ್ಮಪ್ಪ ಬರ್ತಾರೋ ಅಂತಲ್ಲ. ಇಲ್ಲಿ ಸರೋಜಕ್ಕ ಬೇಬಕ್ಕ ನಿನ್ನ ಬಗ್ಗೆ ಏನೇನೋ ಹೇಳ್ತಿದ್ರ, ಅದನ್ನ ಕೇಳಿಸ್ಕೊಳ್ಳೋಣ ತಡಿ ಅಂದೆ ಕಣೆ. ಅಯ್ಯೋ ದೂರ ಸರಿರಿ, ಕಿವಿ ತಾಮ್ತಾನೆ ಹೊರದೋಗ್ಬಿಡ್ತು ನಂದು. ಏನು ಕಿವಿ ಹತ್ತ ಬಂದು ಹಿಂಗೆ ಪಡ್ಕೊಂತೀರಲ್ಲ, ನನ್ನೇನು ಕೆಪ್ಪಿ ಅಂತ ಕಡಿತೀರ? ಸರಿರಿ ದೂರ. ಯಪಲೇ, ಅಯ್ಯೋ ದೇವ್ರೇ, ಎಲ್ಕೊಂಡು ಮುಚ್ಕೊಂಡು ಕುಂತಿದ್ದು, ನನಗಿಂಥ ಮೋಸ ಇಂಥ ದ್ರೋಹ ಯಾಕಪ್ಪ ಮಾಡಿದೆ? ಅಯ್ಯೋ, ಹಿಂಗಾಗಬಾರ್ದಾಗಿತ್ತು, ಅದು ನನ್ನ ಜೀವನದಲ್ಲಿ ಹಿಂಗಾಗಬಾರ್ದಾಗಿತ್ತು. ಅಲ್ಲ, ನಾನು ಮದುವೆ ಆಗ್ಬೇಕಾದ್ರೂ ಚೆನ್ನಾಗೆ ಮಾತಾಡಿದ್ಲು ನನ್ನ ಹೆಂಡ್ತಿ. ನಾನು ಈಗ ಹೊರಗೆ ಹೋಗಿ ಬರೋದ್ರೊಳಗೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ. ನನ್ನ ಹೆಂಡ್ತಿಗೆ ಯಾರೋ ಮಾಟ ಮಾಡಿಸಿರ್ಬೇಕು, ಇಲ್ಲ ನನ್ನ ಹೆಂಡ್ತಿ ನನ್ನ ಹತ್ರ ಚೆನ್ನಾಗೇ ಮಾತಾಡೋಳು, ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳೋಳು. ಅಯ್ಯೋ ದೇವ್ರೇ, ಎಂಥ ಸ್ಥಿತಿ ಕೊಟ್ಬಿಟ್ಟೆ ನನಗೆ. ಏನಾತ್ರಿ, ಯಾಕೆ ಕಳ್ತಿದ್ದೀರಾ? ಅತ್ತೆ ಮಗನಿಗೆ ಏನಾತ್ರಿ? ಅಯ್ಯೋ ದೇವ್ರೇ, ಅಲ್ಲಪ್ಪ ದೇವ್ರೆ, ನಿನ್ನನ್ನು ನೋಡ್ಕೊಂಬರ್ತೀನಿ ಅಂದರು, ನಿನ್ನ ಹತ್ರನೇ ಕರ್ಸ್ಕೊಂಡ್ಬಿಟ್ಟಲ್ಲೋ ಭಗವಂತ. ನನ್ನ ಮದುವೆ ಆಗಿನ್ನ 2-3 ವಾರ ಆಗ್ಲಿಲ್ಲಲ್ಲೋ ಭಗವಂತ. ನಮ್ಮ ಅತ್ತೆ ನಮ್ಮ ಅವನ ಮೇಲೆ ಏನು ಪ್ರೀತಿ ಇಟ್ಟಿಯೋ ಭಗವಂತ. ಅಯ್ಯೋ, ನನಗೆ ಅತ್ತೆನೂ ಕಾಟ ಕೊಡಲಿಲ್ಲ, ಮಾವನೂ ಕಾಟ ಕೊಡಲಿಲ್ಲ, ನನಗೆ ಕಾಟನೇ ಕೊಡಬಾರ್ದು ಅಂತ ಅವ್ರನ್ನ ಕರ್ಕೊಂಡ್ಬಿಟ್ಟೇನಪ್ಪ. ಅಲ್ಲಿ ನೋಡಿ ಸರೋಜಕ್ಕ, ಇವಳು ಶಶಿ ಹೆಂಗ್ ಆಡ್ತಿದ್ದಾಳೆ, ಅವ್ರ ಅತ್ತೆ ಮಾವ ಸೋತೋಗಿದಾರೆ ಅಂದ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಈ ಸುಮ್ಕಿರೆ, ಅವ್ನು ಕೇಳಿಸ್ಕೊಂಡನ ಚಂದ್ರು. ಲೇ, ನಮ್ಮ ಅವ್ವ ನಮ್ಮ ಅಪ್ಪ ಚೆನ್ನಾಗಿದ್ದಾರೆ ಕಣೆ, ನಿನ್ನ ಕಿವಿಗೆ ಎಣ್ಣೆ ಕಾಸಿ ಒಯ್ಯ. ನನಗೆಂತ ಮೋಸ ಮಾಡಿ ಮದುವೆ ಆಗಿದೀಯ ನೀನು? ಬರ್ಲಿ ತಡಿಯೇ, ನಿಮ್ಮಪ್ಪ ನಿಮ್ಮವ್ವ ಫೋನ್ ಮಾಡಿ ಕರೆಸ್ನಿ ತಡಿಯೇ. ಸಮಾಧಾನ ಮಾಡ್ಕೊಳ್ರಿ, ಅಳ್ಬೇಡ್ರಿ, ನನಗೂ ಅಳು ಬಂದಂಗಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಅವ್ರದ್ದು ಅನ್ನದ ಋಣ ಇಷ್ಟೇ ಅನ್ಸುತ್ತೆ. ಸೊಸೆ ಹತ್ರ ಒಂದು ದಿನ ಆದ್ರೂ ಒಂದು ಲೋಟ ಟೀ ಹೋಗ್ಲಿ, ಒಂದಿನ ತಿಂಡಿ ಹೋಗ್ಲಿ, ಒಂದಿನ ಊಟ ಆದ್ರೂ ಮಾಡಿದ್ರ? ಇಲ್ಲ, ಅವರಿಗೆ ಆ ಪುಣ್ಯವಿಲ್ಲ. ನನ್ನ ಕೈಯಾಗೆ